ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ವೆಲ್. ನಾವಿವತ್ತು ಹೂಡಿಯಿಂದ ಬಸವನಗುಡಿಯಲ್ಲಿರೋ BMS ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಭಾವನ ಫ್ರೆಂಡು ಅಮೇರಿಕಾದಲ್ಲಿದ್ದಾರೆ. ಅವ್ರ ಗರ್ಲ್ ಫ್ರೆಂಡ್ ಇವತ್ತು ಗ್ರ್ಯಾಜುಯೇಷನ್ ಡೇ. ಸೊ ಹಾಗಾಗಿ ನಾವು ಅವರಿಗೆ ಅಂತ ಸ್ವೀಟ್ಸು ಮತ್ತು ಗಿಫ್ಟ್ ತಗೊಂಡಿದ್ದೀವಿ. ಇಷ್ಟ ಸ್ವೀಟ್ಸಿಂದ ಸ್ವೀಟ್ಸ್ ತಗೊಂಡಿದ್ದೀವಿ. ಈಗ ಬೊಕ್ಕೆಗಾಗಿ ಸರ್ಚಿಂಗು. ಸೊ ಅವ್ರು ಅಮೇರಿಕದಲ್ಲಿ ಇರೋದ್ರಿಂದ ಅವ್ರಿಗೆ ಬರೋಕ್ಕಾಗಲ್ಲ ಅಂತ ನಮ್ಮನ್ನು ಕಳಿಸಿದ್ದಾರೆ ಇವಾಗ ಕೊಡೋಕ್ಕೆ. ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ ಈಗ. ಸೇ ಹಾಯ್. ಎಲ್ಲೋದ್ರಿ? ಈಗ ಬೊಕ್ಕೆ ಹುಡುಕ್ಬೇಕು. ಬೊಕ್ಕೆ ಹುಡುಕಿ ಅವರಿಗೆ ಕೊಟ್ಟು ಗ್ರಾಜುಯೇಷನ್ ಡೇ ವಿಶ್ ಮಾಡಿ ಕಂಗ್ರಾಟ್ಸ್ ಹೇಳಿ ಆಮೇಲೆ ಮನೆಗೆ ಬರೋದು. ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿರೋದು ನಾವೀಗ? ನಾವೊಂಥರ ಹುಡುಗಿ ನೋಡಕ್ ಹೋಗಿರೋ ತರ ಫೀಲ್ ಅನ್ಸ್ತಿದ್ರೆ ಅವ್ರು ಹಂಗೆ ತಾನೆ ಹಿಂಗೆ ತಗೊಂಡೋಗೋದು. ಹೂವು, ಸ್ವೀಟ್ಸು, ಫ್ರೂಟ್ಸ್ ಒಂದು ಮಿಸ್ಸು. ಅವ್ರು ನೋಡಿದ ತರದಿರ್ಬೇಕು ಹೆಚ್ಚಿನ ಒಂದೊಂದು ಗಿಫ್ಟ್. ಜಾಸ್ತಿ ಇದೆ, ಬರ್ತಿದೀವಿ. ಹಾ ಸರಿ, ಓಕೆ. ಎಷ್ಟೊತ್ತಿಗೆ ಮುಗಿಯೋದು ಪ್ರೋಗ್ರಾಮು? ಅಂದ್ರೆ ನಂದು ಕಲೆಕ್ಟ್ ಮಾಡಿದ್ದಾಯ್ತು. ಇವಾಗ 3 years ಅವ್ರದ್ದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ. ಅದಾದ್ಮೇಲೆ ಮೋಸ್ಟ್ ಪ್ರಾಬ್ಲಿ ಥ್ಯಾಂಕ್ಸ್ ಗಿವಿಂಗ್ ಇರುತ್ತೆ, ಅದಾದ್ಮೇಲೆ ಲಂಚ್ ಇರುತ್ತೆ ಅಷ್ಟೇನೆ. ಹೌದಾ? ಹಾ ಸರಿ ಸರಿ, ಹಾಗಾದ್ರೆ ಟೈಮ್ ಇದೆ, ಬರ್ತೀವಂತೆ ಅಷ್ಟರಲ್ಲಿ. ಓಕೆ ನೋ ವರಿ. ಯಾ ಓಕೆ. ಹಾ ಥ್ಯಾಂಕ್ ಯು. ಕೃಷಿ ಅದೇ ಅಂತಿದ್ಲು, ಲಾಲ್ಬಾಗ್ ಹತ್ರ ಎಲ್ಲ ಚೆನ್ನಾಗಿರುತ್ತೆ ಫ್ಲವರ್ ಬೊಕ್ಕೆ. ಎಲ್ಲೆಲ್ಲೂ ಕಾಣಿಸ್ತಾನೋ ಇಲ್ಲ. ಗೇಟ್ ಹತ್ರ ಹೋಗ್ಬೇಕು. ಟೀಚರ್ಸ್ ಎಲ್ಲ ಕೊಟ್ರು ಅಂದ್ರೆ ಟೀಚರ್ಸ್ ಎಲ್ಲ ಒಂದೊಂದು ಫ್ಲವರ್ ಹಾಕಿ ಒಂದು ಬೊಕ್ಕೆ ಮಾಡಿಕೊಟ್ರ. ನಮಗೆ ಫ್ಲವರ್ ಸಿಗ್ತಾ ಇಲ್ಲ. ಸೊ ಫ್ಲವರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಸಿಕ್ತು. ಇನ್ನು 5 minutes ಇದೆ. ಕಾರ್ನ ಇಲ್ಲೆಲ್ಲಾದ್ರೂ ನಿಲ್ಲಿಸಿ ಕಾಲೇಜ್ ಹತ್ರ ಹೋಗ್ಬೇಕು. ಬಂದ್ವಿ ಕಾಲೇಜ್ ಹತ್ರ. ಸ್ವಲ್ಪ ಮುಂದೆ ಎಲ್ಲಾದ್ರೂ ಮುಂದೆ ಪಾರ್ಕಿಂಗ್ ಎಂದು ಇದು ಕಾಲೇಜ್. ಕಾಲೇಜ್ ಹತ್ರ ಬಂದ್ವಿ. ಅವ್ರಿಗೊಂದು ಕಾಲ್ ಮಾಡಬೇಕು. ಪಾರ್ಕಿಂಗ್ ಇದೆಯಾ? ಪಾರ್ಕಿಂಗಿಗೆ ಪ್ರಾಬ್ಲಮ್ ಇಲ್ಲಿ. ಬೊಕ್ಕೆ ಕಲೆಕ್ಟ್ ಆಗಿದೆ, ಸ್ವೀಟ್ ಇಲ್ಲಿದೆ. ಇವಾಗ ಕಾಲೇಜ್ ಹತ್ರ ಹೋಗೋಣ. ಇಷ್ಟ ಸ್ವೀಟ್ಸು ಮತ್ತು ಟೈಟಾನ್ ವಾಚ್ ಆ್ಯಂಡ್ ಫ್ಲವರ್. ಗ್ರ್ಯಾಜುಯೇಷನ್ ಡೇ ನಡೀತಾ ಇದೆ. Congrats.
ಕಂಗ್ರಾಟ್ಸ್. ಥ್ಯಾಂಕ್ ಯು. ಬಂದಿದ್ದೆ ನಮ್ಗೆ ಖುಷಿ ಆಯ್ತು. ಲೇಟ್ ಆಗ್ಬಿಡ್ತಲ್ಲ ಬಂದಿದ್ದು ನಾವು ಅದಕ್ಕೆ ಪರವಾಗಿಲ್ಲ. ಎಷ್ಟೊತ್ತಿಗೆ ಇದು ಸರ್ಟಿಫಿಕೇಟ್ ಇಸ್ಕೊಂಡಿದ್ದೆ ಇದು ಲೈಕ್ ಅರೌಂಡ್ 12 o'clock ಆಯ್ತು. ಹಂಗಾದ್ರೆ ಬರೋಕ್ಕಾಗ್ತದೆ ನಾವು 11:15ಗೆಲ್ಲ ಹೊರಟಿದ್ವಿ. ಮೀಟ್ ಮಾಡಿ 8 years ಆಯ್ತಾ? ಅಂದ್ರೆ ಮೀಟ್ ಮಾಡಿ ಇವಾಗ ಲೈಕ್ ಅಂದ್ರೆ ಈಗ ರೀಸೆಂಟ್ ಅವ್ರು ಅಮೆರಿಕಕ್ಕೆ ಹೋಗೋಕ್ಕಿಂತ ಮುಂಚೆ 3 years ಆಯ್ತು. 3 years. 3 years ಇಂದ ಫೋನ್ ಕಾಂಟ್ಯಾಕ್ಟ್ ಅಷ್ಟೇನೆ. ಅಷ್ಟೇ. ಹಾ. ಅದು ಟೈಮಿಂಗ್ಸು ಅಡ್ಜಸ್ಟ್ ಆಗ್ಬೇಕಲ್ವ. ಹಿಂದೆ ಮುಂದೆ ನಮಗ್ ಬೆಳಗ್ಗೆ ಆದ್ರೆ ಅವ್ರಿಗೆ ರಾತ್ರಿ ಆದ್ರೆ ನಮಗ್ ಬೆಳಗ್ಗೆ. ಹೌದು. ಇದು ಸ್ವಲ್ಪ ಟಾಸ್ಕ್ ಅಲ್ಲ, ಆ ಥರ ಏನಿಲ್ಲ. ಆಫ್ಟರ್ನೂನ್ ಲಂಚ್ಗೆ ಅಂತ ಹೇಳಿ ನಾವು ಅವ್ರ ಕಾಲೇಜಿಂದ ಬಸವನಗುಡಿಲಿರೋ ರೋಟಿಗಾರಿಗೆ ಬಂದ್ವಿ. ಅವರು ವೆಜ್ ಆಗಿರೋದ್ರಿಂದ ವೆಜ್ ಹೋಟೆಲ್ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಸರ್ಚ್ ಮಾಡಿ ಇಲ್ಲಿಗೆ ಬಂದಿದ್ದು. ನಾವು ಇವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಆ್ಯಕ್ಚುಲಿ ಇಲ್ಲಿರೋರು ನಾವು 3 ಜನನೂ ಫಸ್ಟ್ ಟೈಮೇ ಮೀಟ್ ಮಾಡಿದ್ದು. ನಮ್ಮ ಭಾವಂಗೆ ಅವರು ಇಂಜಿನಿಯರಿಂಗ್ ಫ್ರೆಂಡು, ಇವರು ಬಾಯ್ ಫ್ರೆಂಡ್ ಇದ್ದಾರಲ್ಲ ಅವರು ಅಮೇರಿಕಕ್ಕೆ ಹೋದ್ಮೇಲೆ ಇವರು ಆ್ಯಕ್ಚುಲಿ ಒಂದು 3 years ಆಗಿದೆ ಅಮೇರಿಕಕ್ಕೆ ಹೋಗಿ ಮೀಟ್ ಮಾಡಿಲ್ಲಂತೆ. ಸೊ ನಮ್ಮ ಕೃತಿನೂ ಅಷ್ಟೇ, ಅವ್ರನ್ನ ಮೀಟ್ ಮಾಡಿಲ್ಲ, ಅವ್ರ ಗರ್ಲ್ ಫ್ರೆಂಡ್ನ ಫಸ್ಟ್ ಮೀಟ್ ಮಾಡಿದ್ದಾಳೆ ಈಗ. ರೋಟಿಗಾರ್ ಕೆಳಗಡೆನೆ ಬೇಕ್ರಿ ಇದೆ. ಇಲ್ಲಿ ಏನಾದರೂ ಡೆಸರ್ಟ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಐಸ್ ಕ್ರೀಮ್ಸು ಚೆನ್ನಾಗಿರುತ್ತೆ ಅಂತ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಜನ ಮಾತ್ರ ತುಂಬ ರಶ್ ಇದೆ ಇಲ್ಲಿ. ಎಷ್ಟು ಅಂತಂದರೆ ಇಲ್ಲಿ ಫುಡ್ ಸ್ಟ್ರೀಟ್ಗಳು ಎಲ್ಲ ಚೆನ್ನಾಗಿ ಸಿಗೋದ್ರಿಂದ ತುಂಬ ಜನ ರಶ್ ಇದೆ. ಮತ್ತು ಪಾರ್ಕಿಂಗು ಅಷ್ಟೇ ಸ್ಪೇಸೇ ಇಲ್ಲ, ಹಾಗಾಗಿ ಪೇಯ್ಡ್ ಪಾರ್ಕಿಂಗಲ್ಲೇ ನಿಲ್ಲಿಸ್ಬೇಕು. ಇಲ್ಲಿ ನಾವು ಅಷ್ಟೇ ಪೇಯ್ಡ್ ಪಾರ್ಕಿಂಗಲ್ಲೇ ನಿಲ್ಲಿಸಿದ್ದು. ಇದೆ ಪೇಯ್ಡ್ ಪಾರ್ಕಿಂಗು. ಸೊ ನಾವೀಗ ಇಲ್ಲಿಂದ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗಿ ಅವರಿಗೆ ಕೆಳಗಡೆ ಕ್ಯಾಬ್ ಬುಕ್ ಆಗಿದೆ. ಸೊ ನಾವು ಅವ್ರನ್ನ ಅಲ್ಲಿಗೆ ಡ್ರಾಪ್ ಮಾಡಿ ನಾವು ಹೊರಡ್ತೀವಿ ಇವಾಗ. ಇವ್ರದ್ದು ಲಾಂಗ್ ಡಿಸ್ಟೆನ್ಸ್ ಲವ್ ಸ್ಟೋರಿ ನಡೀತಾ ಇದೆ. 3 yearsಯಿಂದ ಮೀಟ್ ಮಾಡಿಲ್ಲ, ಬಿಕಾಸ್ ಅವರು US ಇರೋದು, ಇವರು ಇಂಡಿಯಾದಲ್ಲಿರೋದು, ಹಾಗಾಗಿ ಇವ್ರದ್ದು ಲಾಂಗ್ ಡಿಸ್ಟೆನ್ಸ್ ಲವ್ ಸ್ಟೋರಿ ನಡೀತಾ ಇದೆ. ಕೆಳಗಡೆ ಇವ್ರದ್ದು ಕ್ಯಾಬ್ ವೆಯ್ಟ್ ಮಾಡ್ತಾ ಇತ್ತು. ನಾವು ಇವರಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ನಾವು ಮನೆಯಿಂದ ಹೊರಡುವಾಗ ಶಾಪಿಂಗ್ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಶಾಪಿಂಗ್ ಸ್ಟ್ರೀಟ್ಗಳು ತುಂಬ ಚೆನ್ನಾಗಿರುತ್ತೆ. ಬಟ್ ಡ್ಯೂ ಟು ಹೆವಿ ಟ್ರಾಫಿಕ್ ನಮ್ಮ ಶಾಪಿಂಗ್ ಟೈಮ್ ಎಲ್ಲ ಟ್ರಾಫಿಕಲ್ಲೇ ಸ್ಪೆಂಡ್ ಆಯಿತು. ಭಾವನಿಗೂ ಈವ್ನಿಂಗ್ ಮೀಟಿಂಗ್ ಇರೋದ್ರಿಂದ ಸೊ ನಾವು ಹೊರಟ್ವಿ. ಆ್ಯಂಡ್ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Lights went down when you feel lost in your shadow. Don't feel alone, don't scream.